GKVK ಅಲ್ಲಿ ಫುಡ್ ಸ್ಟಾಲ್ ಹಾಕಿದ್ವಿ, ಅದ್ರ ಬಗ್ಗೆ ಲೆಕ್ಕಾಚಾರ ಎಲ್ಲ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇವತ್ತು ಆ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ. GKVK ಫುಡ್ ಸ್ಟಾಲ್ದು ಬಾಡ್ಗೆ 27,000. ನೀವು ಅದನ್ನು GKVK ಅಲ್ಲಿ ಹೋಗಿನೇ ಬುಕ್ ಮಾಡ್ಕೋಬೇಕು. ಅದ್ರ ಪ್ರೊಸೆಸ್ ಏನಾದ್ರು ಬೇಕಾದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಅದನ್ನ ತಿಳಿಸ್ತೀನಿ. ಅದು ಬಿಟ್ರೆ ಅಡ್ಗೆ ಭಟ್ರಿಗೆ 28,000 ಆಯ್ತು. ಗ್ರಾಸರಿಗೆ ಆಲ್ಮೋಸ್ಟ್ ಎಷ್ಟಾಯ್ತು ಜಿ? ಒಂದು 45,000 ಆಯ್ತು. 45,000 ಆಯ್ತು. ಮತ್ತೆ ಇವರು ನಾವು ಒಟ್ಟು ಒಂದು 6 ಜನ ಸೇರಿ ಮಾಡಿದ್ದು. ಅದ್ರಲ್ಲಿ ನಮ್ಮ ಒಬ್ರು ಪಾರ್ಟ್ನರ್ ಇವರು ವಸುಂಧರೆ ಅಂತ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಿಲ್ ನಡೆಸ್ತಾರೆ ಹಂಪಿನಗರದಲ್ಲಿ. ಸೊ ನಾವು ಅಡ್ಗೆಗೆ ಅದೇ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನ ಬಳಸಿದ್ದು. ಎಷ್ಟಾಯ್ತು ಜಿ ಎಣ್ಣೆಗೆ? 28,000 ಎಣ್ಣೆದೇ ಆಗಿದೆ. 28,000 ಎಣ್ಣೆದೇ ಆಗಿದೆ. ಸೊ ಹೀಗೆ ಬೇರೆ ಬೇರೆ ಈಗ ಟೆಂಟ್ ಹೌಸ್ ಅದು ಇದು ಎಲ್ಲ ಖರ್ಚು, ವೆಜಿಟೇಬಲ್ಸ್ ಎಲ್ಲ ಸೇರಿ ಆಲ್ಮೋಸ್ಟ್ 2,30,000 ನಾವು ಇನ್ವೆಸ್ಟ್ ಮಾಡಿದೀವಿ. ಸೊ ಲಾಭ ಎಷ್ಟಾಯ್ತು ಅಂದ್ರೆ ಫುಡ್ ಸ್ಟಾಲ್ ಇಂದ ಪರ್ ಹೆಡ್ ಎಷ್ಟು ಬಂತು? 9,187 ರೂಪಾಯಿ ಬಂದಿದೆ ನೋಡಪ್ಪ. Oh my God, 9,187 ರೂಪಾಯಿ ಲಾಸ್ಟ್ ಪರ್ ಹೆಡ್ ಬ್ರೋ, ಲಾಸ್ಟ್ ಪರ್ ಹೆಡ್, ನಾಟ್ ಪ್ರಾಫಿಟ್. 2-30 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಒಂದು ಆಲ್ಮೋಸ್ಟ್ 1,80,000 ಅಷ್ಟು ವ್ಯಾಪಾರ ಮಾಡಿದೀವಿ. ನಾವು 6 ಜನ ಪಾರ್ಟ್ನರ್ಸ್ ಇದ್ದಿದ್ರಿಂದ ಒಬ್ಬೊಬ್ಬರಿಗೆ 9,000 ಲಾಸ್ ಆಗಿದೆ. ಬಟ್ ಐಟಮ್ಸ್ ಗ್ರಾಸರಿ ಸ್ವಲ್ಪ ಉಳಿದಿತ್ತು, ಒಂದು 20-30,000 ಗ್ರಾಸರೀಸ್ ಉಳಿದಿತ್ತು. ಸೊ ನೆಟ್ ಜಾಸ್ತಿ ಲಾಸ್ ಇಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ನೋಡೋಣ, ಹಿಂಗೆ ಫಾಲೋ ಮಾಡ್ಕೊಂಡಿರಿ ಗಾಯ್ಸ್, ಅಕೌಂಟ್ ನ ಫಾಲೋ ಮಾಡ್ಕೊಂಡಿರಿ. ಇದೇ ತರದ ಅಡ್ವೆಂಚರಸ್ ಬಿಸ್ನೆಸ್ ನ ಟ್ರೈ ಮಾಡ್ತಾನೆ ಇರ್ತೀವಿ, ಸಕ್ಸಸ್ ಸಿಗೋವರೆಗೂ ನಿಮಗೆ ಇನ್ಫಾರ್ಮೇಶನ್ಸ್ ನ ಕೊಡ್ತಾನೆ ಇರ್ತೀವಿ.